ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ 3 ಆರೋಪಿಗಳಿಗೂ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೋರ್ಟ್ನಿಂದ ಬೇಲ್ ಸಿಕ್ಕರೂ ಕೂಡ ಶ್ಯೂರಿಟಿದಾರರು ಸಿಗದೆ ಪರದಾಡ್ತಿದ್ದ ಆರೋಪಿಗಳು ಇವತ್ತು ಜೈಲಿನಿಂದ ಹೊರಬರಲಿದ್ದಾರೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಾಸರಿಗೆ ಸೆರೆವಾಸದಿಂದ ಮುಕ್ತಿ. 9 ದಿನಗಳ ಬಳಿಕ ಸಿಕ್ತು ಬಿಡುಗಡೆ ಭಾಗ್ಯ. ದರ್ಶನ್ ದೆಸೆಯಿಂದ ಜೈಲುವಾಸ ಅನುಭವಿಸಿದ್ದ ಅಭಿಮಾನಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ದಾಸನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಕಂಬಿ ಹಿಂದೆ ಲಾಕ್ ಆದ ದಾಸರಿಗೆ ಜಾಮೀನು ಸಿಕ್ಕಿ 9 ದಿನಗಳ ಬಳಿಕ ರಿಲೀಸ್ ಆಗುವ ಭಾಗ್ಯ ಒಲಿದು ಬಂದಿದೆ. ತುಮಕೂರಿನಲ್ಲಿರುವ 4 ಆರೋಪಿಗಳ ಪೈಕಿ 3 ಜಾಮೀನು ಸಿಕ್ಕಿ 9 ದಿನ ಕಳೆದರೂ ರಿಲೀಸ್ ಆಗಿರಲಿಲ್ಲ. ತಲಾ 2 ಲಕ್ಷ ನಗದು ಹಾಗೂ 3 ಶ್ಯೂರಿಟಿದಾರರು ಸಿಗದೆ ಪರದಾಡುವಂತ ಸ್ಥಿತಿ ಎದುರಾಗಿತ್ತು. ಕೊನೆಗೂ ಹಣ ಹೊಂದಿಸಿ ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಇಂದು ಜೈಲಿನಿಂದ 3 ಆರೋಪಿಗಳು ರಿಲೀಸ್. ತುಮಕೂರು ಕಾರ್ಯಾಗೃಹದಲ್ಲಿರುವ ಆರೋಪಿಗಳಾದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಪೋಷಕರು ಅವರಿವರ ಕೈಕಾಲು ಹಿಡಿದು ಕೊನೆಗೂ ಜಾಮೀನಿಗೆ ಶ್ಯೂರಿಟಿದಾರರನ್ನ ಹುಡುಕಿದ್ದಾರೆ. ಈಗಾಗಲೇ ನ್ಯಾಯಾಲಯದ ಜಾಮೀನು ಪ್ರಕ್ರಿಯೆ ಮುಗಿದು ತುಮಕೂರು ಜಿಲ್ಲಾ ಕಾರ್ಯಾಗೃಹದ ಜೈಲಾಧಿಕಾರಿಗಳಿಗೆ ಜಾಮೀನು ಪ್ರತಿ ತಲುಪಿದೆ. ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಇಂದು ಬೆಳಗ್ಗೆ 10:30ಕ್ಕೆ ರಿಲೀಸ್ ಆಗಲಿದ್ದಾರೆ. ಹಣದಾಸೆಗೆ ಡಿ ಬಾಸ್ ರಕ್ಷಿಸಲು ಹೋಗಿ ಜೈಲು ಕಂಬಿ ಎಣಿಸಿದ್ದಾಯಿತು. ದಾಸ ಜೊತೆಗೆ ನಿಲ್ಲದಿದ್ದರೂ ಮಕ್ಕಳಿಗಾಗಿ ಅವರಿವರ ಕೈ ಮುಗಿದು ಪೋಷಕರು ಮಕ್ಕಳನ್ನ ಹೊರತರಲು ಭಾರೀ ಕಸರತ್ತು ನಡೆಸಿದ್ದಾರೆ. ದಾಸನಿಗೆ ಜೈ ಅಂತ ಜೈಕಾರ ಹಾಕಲು ಹೋಗಿ ಜೈಲು ಅನುಭವಿಸಿ ಈಗ ರಿಲೀಸ್ ಆಗ್ತಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ 3 ಆರೋಪಿಗಳಿಗೂ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೋರ್ಟ್ನಿಂದ ಬೇಲ್ ಸಿಕ್ಕರೂ ಕೂಡ ಶ್ಯೂರಿಟಿದಾರರು ಸಿಗದೆ ಪರದಾಡ್ತಿದ್ದ ಆರೋಪಿಗಳು ಇವತ್ತು ಜೈಲಿನಿಂದ ಹೊರಬರಲಿದ್ದಾರೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಾಸರಿಗೆ ಸೆರೆವಾಸದಿಂದ ಮುಕ್ತಿ. 9 ದಿನಗಳ ಬಳಿಕ ಸಿಕ್ತು ಬಿಡುಗಡೆ ಭಾಗ್ಯ. ದರ್ಶನ್ ದೆಸೆಯಿಂದ ಜೈಲುವಾಸ ಅನುಭವಿಸಿದ್ದ ಅಭಿಮಾನಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ದಾಸನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಕಂಬಿ ಹಿಂದೆ ಲಾಕ್ ಆದ ದಾಸರಿಗೆ ಜಾಮೀನು ಸಿಕ್ಕಿ 9 ದಿನಗಳ ಬಳಿಕ ರಿಲೀಸ್ ಆಗುವ ಭಾಗ್ಯ ಒಲಿದು ಬಂದಿದೆ. ತುಮಕೂರಿನಲ್ಲಿರುವ 4 ಆರೋಪಿಗಳ ಪೈಕಿ 3 ಜಾಮೀನು ಸಿಕ್ಕಿ 9 ದಿನ ಕಳೆದರೂ ರಿಲೀಸ್ ಆಗಿರಲಿಲ್ಲ. ತಲಾ 2 ಲಕ್ಷ ನಗದು ಹಾಗೂ 3 ಶ್ಯೂರಿಟಿದಾರರು ಸಿಗದೆ ಪರದಾಡುವಂತ ಸ್ಥಿತಿ ಎದುರಾಗಿತ್ತು. ಕೊನೆಗೂ ಹಣ ಹೊಂದಿಸಿ ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಇಂದು ಜೈಲಿನಿಂದ 3 ಆರೋಪಿಗಳು ರಿಲೀಸ್. ತುಮಕೂರು ಕಾರ್ಯಾಗೃಹದಲ್ಲಿರುವ ಆರೋಪಿಗಳಾದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಪೋಷಕರು ಅವರಿವರ ಕೈಕಾಲು ಹಿಡಿದು ಕೊನೆಗೂ ಜಾಮೀನಿಗೆ ಶ್ಯೂರಿಟಿದಾರರನ್ನ ಹುಡುಕಿದ್ದಾರೆ. ಈಗಾಗಲೇ ನ್ಯಾಯಾಲಯದ ಜಾಮೀನು ಪ್ರಕ್ರಿಯೆ ಮುಗಿದು ತುಮಕೂರು ಜಿಲ್ಲಾ ಕಾರ್ಯಾಗೃಹದ ಜೈಲಾಧಿಕಾರಿಗಳಿಗೆ ಜಾಮೀನು ಪ್ರತಿ ತಲುಪಿದೆ. ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಇಂದು ಬೆಳಗ್ಗೆ 10:30ಕ್ಕೆ ರಿಲೀಸ್ ಆಗಲಿದ್ದಾರೆ. ಹಣದಾಸೆಗೆ ಡಿ ಬಾಸ್ ರಕ್ಷಿಸಲು ಹೋಗಿ ಜೈಲು ಕಂಬಿ ಎಣಿಸಿದ್ದಾಯಿತು. ದಾಸ ಜೊತೆಗೆ ನಿಲ್ಲದಿದ್ದರೂ ಮಕ್ಕಳಿಗಾಗಿ ಅವರಿವರ ಕೈ ಮುಗಿದು ಪೋಷಕರು ಮಕ್ಕಳನ್ನ ಹೊರತರಲು ಭಾರೀ ಕಸರತ್ತು ನಡೆಸಿದ್ದಾರೆ. ದಾಸನಿಗೆ ಜೈ ಅಂತ ಜೈಕಾರ ಹಾಕಲು ಹೋಗಿ ಜೈಲು ಅನುಭವಿಸಿ ಈಗ ರಿಲೀಸ್ ಆಗ್ತಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಮೈಸೂರಲ್ಲಿ ದಸರಾಗೆ ಭರ್ಜರಿ ತಯಾರಿ ನಡೀತಾ ಇದೆ. ಕೇವಲ ಮೈಸೂರು ಮಾತ್ರ ಅಲ್ಲ, ವೈಭವದ ದಸರಾಗೆ ಮಂಗಳೂರಲ್ಲೂ ಕೂಡ ಭರದ ಸಿದ್ಧತೆ ಆಗ್ತಾ ಇದೆ. ಹಾಗಾದ್ರೆ ಮಂಗಳೂರು ದಸರಾ ವಿಶೇಷತೆ ಏನು ತೋರಿಸ್ತೀವಿ ನೋಡಿ.
ಮೈಸೂರು ದಸರಾ ಬಿಟ್ರೆ ರಾಜ್ಯದ ಅತ್ಯಂತ ವೈಭವದ ದಸರಾ ಅಂದ್ರೆ ಅದು ಮಂಗಳೂರು ದಸರಾ. ಸಾಂಸ್ಕೃತಿಕ ನಗರಿಯಂತೆ ಮಂಗಳೂರಲ್ಲೂ ಅದ್ದೂರಿ ದಸರಾ ನಡೆಯುತ್ತೆ. ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ ನಡೀತಾ ಇದೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ದಸರಾ ಸಂಭ್ರಮ ಮನೆ ಮಾಡಲಿದೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗೆಯರ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಅಕ್ಟೋಬರ್ 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಶುರುವಾಗುತ್ತೆ. 14ರ ಬೆಳಗಿನ ಜಾವದವರೆಗೂ ಮಂಗಳೂರು ನಗರದಾದ್ಯಂತ ಮೆರವಣಿಗೆ ಸಾಗಲಿದೆ. ಬೆಳಿಗ್ಗೆ ಕುದ್ರೋಳಿ ಕ್ಷೇತ್ರದ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಹುಲಿ ವೇಷದ ಅಬ್ಬರ ಸಡಗರವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮಂಗಳೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ವೈಭವದ ಶೋಭಾಯಾತ್ರೆ. ಈ ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಸೇರ್ತಾರೆ. ಆದರೆ ಈ ಬಾರಿ ಶೋಭಾಯಾತ್ರೆಯಲ್ಲಿ ಅಬ್ಬರದ ಡಿಜೆ ಸೌಂಡ್ಸ್ಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ನಾಡಿದ್ದು 3ನೇ ತಾರೀಕಿಗೆ ಗುರುವಾರ ದಿವಸ 3ನೇ ತಾರೀಕಿಗೆ 8:30 ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ನಂತರ 11 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು, ಮಹಾಗಣಪತಿ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ. ದಸರಾ ಹಿನ್ನೆಲೆ ಪ್ರತಿದಿನ ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.